ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್ ಚಂದೂಸ್ ರೆಸಿಪಿ ಬಾಕ್ಸ್. ಇಂದು ನಾವು ತುಂಬಾ ಸುಲಭವಾಗಿ ಮತ್ತು ಕಡಿಮೆ ಪದಾರ್ಥಗಳಲ್ಲಿ ರುಚಿಯಾದ ರವಾ ತೆಂಗಿನಕಾಯಿ ಲಡ್ಡು ಹೇಗೆ ಮಾಡೋದು ಎಂದು ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಮಿಲ್ಕ್ ಪೌಡರ್, ಅರ್ಧ ಕಪ್ ಡೆಸಿಗೇಟೆಡ್ ಕೋಕೋನಟ್ ಹಾಗೂ 1 ಕಪ್ ಹಾಲು ಮತ್ತು 4 ಟೇಬಲ್ ಸ್ಪೂನ್ ತುಪ್ಪ. ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಅರ್ಧ ಕಪ್ ರವೆಯನ್ನು ನುಣ್ಣಗೆ ಪುಡಿ ಮಾಡಿ ಅದನ್ನು ಒಂದು ಬೌಲಿನಲ್ಲಿ ಹಾಕಿ ತೆಗೆದಿಡಬೇಕು. ನಂತರ ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಡೆಸಿಗೇಟೆಡ್ ಕೋಕೋನಟ್ ಮತ್ತು 1 ಕಪ್ ಕೇಸರಿ ನೆನೆಸಿದ ಹಾಲು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಈಗ ನೋಡಿ, ಕೋಕೋನಟ್ ಮಿಲ್ಕ್ ಈಸಿಯಾಗಿ ರೆಡಿ ಆಗುತ್ತದೆ. ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಅಂದರೆ ಡ್ರೈಡ್ ಕೋಕೋನಟ್ ಪೌಡರ್. ಅದು ನಿಮಗೆ ಎಲ್ಲ ಗ್ರೋಸರಿ ಸ್ಟೋರ್ನಲ್ಲೂ ಅವೈಲೇಬಲ್ ಇರುತ್ತದೆ. ಒಮ್ಮೆ ಕೋಕೋನಟ್ ಮಿಲ್ಕ್ ರೆಡಿಯಾದ ನಂತರ ಒಂದು ಪ್ಯಾನ್ಗೆ 4 ಚಮಚ ತುಪ್ಪ ಹಾಕಿ ಮೊದಲೇ ಪುಡಿ ಮಾಡಿಟ್ಟುಕೊಂಡ ರವೆಯನ್ನು ಹಾಕಿ ಸುವಾಸನೆ ಬರುವವರೆಗೂ ಹುರಿದುಕೊಳ್ಳಬೇಕು. ರವೆ ಚೆನ್ನಾಗಿ ಹುರಿದ ನಂತರ ರುಬ್ಬಿಕೊಂಡ ತೆಂಗಿನಕಾಯಿ ಹಾಲನ್ನು ಸೇರಿಸಿ 1 ನಿಮಿಷ ಚೆನ್ನಾಗಿ ಕಲಸಬೇಕು. ನಿಮಗೆ ಮಿಶ್ರಣ ಗಟ್ಟಿ ಎನಿಸಿದರೆ ನೀವು ಅದಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಸೇರಿಸಿಕೊಳ್ಳಬಹುದು. ಮಿಶ್ರಣವನ್ನು ಕಲಸಿದ ನಂತರ ಈಗ ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸುತ್ತಾ ಇರಿ. ಸಕ್ಕರೆಯನ್ನು ಮಿಶ್ರಣಕ್ಕೆ ಹಾಕಿದ ನಂತರ ಮಿಶ್ರಣವು ನೀರಾಗುತ್ತದೆ. ನೀವು ಮಿಶ್ರಣವನ್ನು ಕಡಿಮೆ ಉರಿಯಲ್ಲಿ 3 ರಿಂದ 5 ನಿಮಿಷ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಮಿಶ್ರಣವನ್ನು ಚೆನ್ನಾಗಿ ಕಲಿಸಿದ ನಂತರ ಈಗ ಅದಕ್ಕೆ ಅರ್ಧ ಕಪ್ ಮಿಲ್ಕ್ ಪೌಡರ್ ಸೇರಿಸಿ ಇದೇ ಮಿಶ್ರಣವನ್ನು ಗಟ್ಟಿಯಾಗುವವರೆಗೂ ಕಲಿಸಿಕೊಳ್ಳಬೇಕು. ಮಿಲ್ಕ್ ಪೌಡರ್ ಸೇರಿಸುವುದರಿಂದ ರವಾ ಕೋಕೋನಟ್ ಲಡ್ಡು ತುಂಬ ಮೃದುವಾಗಿಯೂ ಹಾಗೂ ಸ್ವಾದಿಷ್ಟವಾಗಿಯೂ ಬರುತ್ತದೆ. ಮಿಶ್ರಣವು ದಪ್ಪಗಾಗಲು ಆರಂಭಿಸಿದಾಗ ಅದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಮಿಶ್ರಣ ದಪ್ಪಗಾಗಿ ತಳ ಬಿಟ್ಟ ನಂತರ ನೀವು ಸ್ಟವನ್ನು ಆರಿಸಿಕೊಳ್ಳಬಹುದು. ಮಿಶ್ರಣ ಕೈಗೆ ಹಿಡಿಯುವಷ್ಟು ತಣ್ಣಗಾದ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಲಡ್ಡು ಕಟ್ಟಿಕೊಳ್ಳಿ. ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಟಿಕೊಂಡ ನಂತರ ಒಂದು ಬೌಲ್ನಲ್ಲಿ ಸ್ವಲ್ಪ ಡೆಸಿಗೇಟೆಡ್ ಕೋಕೋನಟ್ ಅನ್ನು ತೆಗೆದುಕೊಂಡು ಕಟ್ಟಿಕೊಂಡ ಉಂಡೆಯನ್ನು ಅದರಿಂದ ಕೋಟ್ ಮಾಡಿ ಪಿಸ್ತಾಯಿಂದ ಅಲಂಕರಿಸಿ. ಅಷ್ಟೇ ಫ್ರೆಂಡ್ಸ್, ರುಚಿಕರವಾದ ರವಾ ಕೋಕೋನಟ್ ಲಡ್ಡು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.